ನಾನು ಕಮಲ್ ಹಾಸನ್ ಫಿಲಮ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೆ, ಒಂದು ಸ್ವಲ್ಪ ಗೌರವ ಇತ್ತು. ಆದರೆ ಹಿರಿಯ ನಟ ಅಂತ ಇತ್ತೀಚೆಗೆ ವಯಸ್ಸಾಗ್ತಾ ಮನುಷ್ಯಂಗೆ ತಲೆ ಕೆಟ್ಟಿದೆ ಅಂತ ಭಾವಿಸ್ತೀನಿ. ಅವನಿಗೆ ಎಲ್ಲಾದರೂ ಭ್ರಮೆ ಆಗಿದೆ, ಯಾವುದಾದ್ರೂ ಒಂದು ಸೈಕಿಯಾಟ್ರಿಕ್ ಟ್ರೀಟ್ಮೆಂಟ್ ಕೊಟ್ಟು ಹುಚ್ಚಾಸ್ಪತ್ರೆಗೆ ಸೇರಿಸಿ ಬೆಂಗಳೂರಿನಲ್ಲಿ ನಮ್ಮ ನಿಮಾನ್ಸಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ಳೋದು. ಯಾಕೆಂದರೆ ವಯಸ್ಸಾಗ್ತಾ ಇದು ಒಂದೇ ಅಲ್ಲ, ಇದಕ್ಕೆ ಮುಂಚೆ ಒಂದು ಸಲ ಹಿಂದೂ ಸಂಘಟನೆ ಬಗ್ಗೆ ಕೂಡ ಮಾತಾಡಿದ್ದ ಅವನು. ಅದು ಒಂದು ತಪ್ಪು ಮಾಡಿದ. ಅದಾದಮೇಲೆ ಇದು ಎರಡನೇ ಸತ, ಇದು ದೊಡ್ಡದಾಗಿ ಕಂಡಿದ್ದೀನಿ ನಾನು. ಆವಾಗಲೇ ಬಿಟ್ಬಿಟ್ಟಿದ್ದೆ ಅವನ ಬಗ್ಗೆ ಅಭಿಪ್ರಾಯ ಎಲ್ಲ, ಅಭಿಮಾನ. ಈಗ ಕನ್ನಡದ ಬಗ್ಗೆ ಮಾತಾಡೋದು ಭಾಳ ದೊಡ್ಡ ತಪ್ಪು. ನಮ್ಮ ಕನ್ನಡ ರಂಗದ ಚಿತ್ರರಂಗದ ಎಲ್ಲ ಆ್ಯಕ್ಟ್ರುಗಳು ಸೇರಿ ಬಹಿಷ್ಕಾರ ಮಾಡಬೇಕು. ಆಲ್ರೆಡಿ BJP ಅಧ್ಯಕ್ಷ ಯಾರೋ ಒಬ್ಬರು ಪ್ರತಿಭಟನೆ ಮಾಡಿದ್ದಾರೆ, ಬಟ್ ರಾಜ್ಯಾದ್ಯಂತ ಮಾಡಿ ಕಮಲ್ ಹಾಸನ್ನ ಬ್ಯಾನ್ ಮಾಡಲೇಬೇಕು ಪರ್ಮನೆಂಟ್ ಆಗಿ. ಕ್ಷಮೆ ಕೇಳುವವರೆಗೂ ಬಿಡಬಾರ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಗಣೇಶ್ ಪ್ರಸಾದ್, ಕರ್ನಾಟಕ ಸೇನಾಪಡೆ. ಏನು ನಿನ್ನೆ ಫಿಲಮ್ ನಟ, ತಮಿಳ್ನಾಡು ಫಿಲಮ್ ನಟ ಕಮಲ್ ಹಾಸನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆನ ನಾವು ಪೂರ್ತಿ ಖಂಡಿಸ್ತೀವಿ. ಅವರು ಕ್ಷಮೆ ಕೇಳಬೇಕು. ಹಿಂದೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಭಾಷೆಗೆ ಒಂದು ಕುಂದು ಕೊರತೆ ಬರದಂತೆ ಯಾವ ರೀತಿ ಅವರು ನಡ್ಕೊಂಡವ್ರೆ, ಅವರ ಪಾದಕ್ಕೂ ಅವ್ರ ಕಾಲುವೆಗೂ ಕ್ಷಮೆ ಇಲ್ಲ. ಇಡೀ ವರ್ಲ್ಡಲ್ಲಿ, ಇಡೀ ರಾಷ್ಟ್ರದಲ್ಲಿ ಅವರಿಗೆ ಒಂದು ಹೆಸರು ಬಂದಿದೆ. ಇಂಥ ಕಮಲ್ ಹಾಸನ್ಗೆ ಇವತ್ತು ತಕ್ಷಣ ಅವನ್ನ ಕೂಡಲೇ ಬ್ಯಾನ್ ಮಾಡಬೇಕು. ನಮ್ಮ ಕನ್ನಡ ಚಿತ್ರರಂಗ ಇವತ್ತು ಅವನ್ನ ಕೂಡಲೇ ಬ್ಯಾನ್ ಮಾಡಬೇಕು. ಹಾಗೇನೆ ಮತ್ತೊಂದು, ನಮ್ಮ ಶಿವರಾಜ್ ಕುಮಾರ್ ಅವರು ಪಕ್ಕದಲ್ಲೇ ಕೂತಿದ್ರು. ಅವ್ರು ಯಾತಕ್ಕೆ ಮೌನವಾಗಿ ಕೂತಿದ್ರು ನನಗೆ ಗೊತ್ತಿಲ್ಲ. ಅವ್ರು ಮೊದಲು ಅವರು ಅದನ್ನು ಪ್ರಶ್ನೆ ಮಾಡಬೇಕು. ಅವ್ರಿಗೆ ಈ ಮಾತನ್ನ ಹೇಳಿ ಅವ್ರಿಗೆ ಉತ್ತರವನ್ನು ಕೊಟ್ಟು ಈ ಮಾತನ್ನು ವಾಪಸ್ ತಗೊಳ್ಳಿ ಅಂತ ಅವ್ರು ಹೇಳ್ಬೇಕಾಗಿತ್ತು. ಹೇಳಿಲ್ಲ. ಅವ್ರು ಹೇಳ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದರಿಂದ ನನ್ನ ಹೆಸರು ಸಿದ್ದೇಗೌಡ ಅಂತ ಬೋಗ. ಈ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವನು ಅಯೋಗ್ಯನೋ ಇಲ್ಲ ಅಯೋಗ್ಯನೋ ಎರಡು ಪದಗಳಿದೆ. ಕರ್ನಾಟಕದ ಚಲನಚಿತ್ರದ ಬಗ್ಗೆ ಎಲ್ಲ ಅವಹೇಳನಕಾರಿ ಮಾತುಗಳನ್ನು ಹೇಳ್ತಕ್ಕಂಥವನನ್ನು ಖಂಡಿಸ್ತೀವಿ. ಅವನು ಯಾವುದೇ ಫಿಲಮ್ಗಳು ಕರ್ನಾಟಕದಲ್ಲಿ ಹೇಳ್ದಂಗೆ ನಡೀದಂಗೆ, ಮತ್ತು ಅವನು ಇಡೀ ಕರ್ನಾಟಕ ಜನತೆಗೆ 4 ಕೋಟಿ ಜನಸಂಖ್ಯೆ ಏನಿದ್ದೀವಿ ನಾವು, 8 ಕೋಟಿ ಸಂಖ್ಯೆ ಏನಿದೆ, ಅವರೆಲ್ಲರಿಗೂ ಮುಂದೆ ಕ್ಷಮೆಯಾಚನೆ ಮಾಡಬೇಕು ಅಂತ ನಾನು ಅವರಲ್ಲಿ CS ಕೃಷ್ಣಯ್ಯ, ಕರ್ನಾಟಕ ಸೇನಾಪಡೆ ಉಪಾಧ್ಯಕ್ಷರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.